ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಾರ್ಮಿಕರು ಕೂಡ ಇದಕ್ಕೆ ವಾಲ್ಮನ್ಗಳು ಕೂಡ ಅದು ಸಂಬಂಧಪಟ್ಟವರು ಇದೇ ರೀತಿಯ ನೇರ ಪಾವತಿ ಮನವಿ ಮಾಡ್ತಾ ಇದ್ದಾರೆ. ಅದಕ್ಕೆ ಮಂತ್ರಿಗಳು ದಯವಿಟ್ಟು ಎಲ್ಲ 10 ಮಹಾನಗರ ಪಾಲಿಕೆಗೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ರಾಜ್ಯದಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿ ಅಡಿ ಒಳಗಡೆ ಒಂದಷ್ಟು ವಾಲ್ಮನ್ಗಳು ಏನಿದ್ದಾರೆ ಅವರು ಹೋರಾಟ ನಡೆಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಬಂದಿದ್ರೆ ಯಾವ ರೀತಿ ಕ್ರಮಗಳನ್ನು ತಗೊಳ್ತಾ ಇದೆಯೋ ಅದ್ರ ಬಗ್ಗೆ ವಿಶೇಷವಾಗಿ, ಯಾಕೆಂದ್ರೆ ಅವ್ರ ದುಃಖವೇನು ಅಂತ ಹೇಳಿದ್ರೆ ಕಳೆದ 1-1.5 ವರ್ಷದಿಂದ ಇದೇ ಪ್ರಶ್ನೆಗಳು ಹಾಕಿದ್ರೆ 1.5 ವರ್ಷದ ಹಿಂದೆ ಕೊಟ್ಟ ಉತ್ತರ ಇವತ್ತು ಕೊಡ್ತಾ ಇದ್ದಾರೆ. ಆದ್ರೆ 1.5 ವರ್ಷದಿಂದ ಇದ್ರ ಬಗ್ಗೆ ಏನು ಪ್ರಗತಿ ಆಗಿಲ್ಲ ಅಂತ ಹೇಳಿದ್ರೆ ಅವ್ರ ದುಃಖ ಆಯ್ತು. ರಾಜ್ಯದ 10 ಮಹಾನಗರ ಪಾಲಿಕೆಗಳಲ್ಲೂ ಕುಡಿಯೋ ನೀರಿನ ವ್ಯವಸ್ಥೆ ನೋಡ್ತಾ ಇರೋಂಥ ವಾಲ್ಮನ್ಗಳು ಇವತ್ತು ಧರಣಿ ಮಾಡೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 3ನೇ ತಾರೀಕಿಂದ ನಡೀತಾ ಇರುವಂತ ಪ್ರತಿಭಟನೆ ಇದು. ಇವತ್ತು ಬೆಳಗ್ಗೆ ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ 0 ಅವರ್ ಅದನ್ನು ಪ್ರಸ್ತಾಪ ಮಾಡಿದ್ರಲ್ಲ ಬೆಳಗ್ಗೆ. ಮಾಡಿದೆ, ಏನು ಉಪಯೋಗ ಹೇಳಿ? ಏನು ಉಪಯೋಗ ಹೇಳಿ? 3ನೇ ತಾರೀಕಿಂದ ನಡೀತಾ ಇದೆ, ಸರ್ಕಾರಕ್ಕೆ ಕುಡಿಯೋ ನೀರನ್ನು ಬಂದ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯೋಚನೆ ಸರಿಯಾಗಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಹೇಗಾಗತ್ತೆ? ಇದೇ ಉತ್ತರ ಕೊಡುವಂತ ಸರ್ಕಾರದ ರೀತಿ. ಬೆಳಿಗ್ಗೆ 0 ಅವರ್ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀರಾ ನೀವು? ಏನು 10 ಮಹಾನಗರ ಪಾಲಿಕೆನಲ್ಲಿ ವಾಲ್ಮೆನ್ಗಳು ಸ್ಟ್ರೈಕ್ ಮಾಡ್ತಿದ್ದಾರೆ ಸೋಮವಾರದಿಂದ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಚೆನ್ನೈ ರೈಸ್ ಮಾಡಿದ್ದಾರೆ, 0 ಅವರ್ ನಲ್ಲೂ ಕೂಡ ರೈಸ್ ಮಾಡಿದ್ದಾರೆ. ನಾನು ಕ್ವಶನ್ ಹಾಕಿದೆ, ಆದ್ರೆ ಲೇಟ್ ಆಗಿ ಬರ್ತದೆ. ಮಾನ್ಯ ಪರಮೇಶ್ವರ್ ಸಾಹೇಬ್ರು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸರ್, ಪರ್ಮನೆಂಟ್ ಮಾಡಬೇಕು ಅಂತ ಕೇಳ್ತಾರೆ. ಸರ್ಕಾರ ಪರ್ಮನೆಂಟ್ ಮಾಡ್ಲಿಕ್ಕೆ 10 ಮಹಾನಗರ ಪಾಲಿಕೆಯ ಆ ಒಂದು ಕುಡಿಯುವ ನೀರಿನ ವಾಲ್ಮನ್ಗೆ ಆಗಲ್ಲ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ನೇರ ಮಾಡಿ ಅಂತ ಹೇಳೋದು. ಮಾನ್ಯ ಸದಸ್ಯರುಗಳ ಕಳಕಳಿಯನ್ನು ಅರ್ಥ ಮಾಡಿಕೊಂಡೇನೆ ಅವರ ಆಕ್ರೋಶವು ಅರ್ಥವಾಗ್ತದೆ. ಇದು ಒಂದು ಕಡೆಯದ್ದು ಮಾತ್ರ ಈ ಸಮಸ್ಯೆ ಅಂತಲ್ಲ, ಈ ಸಮಸ್ಯೆ ರಾಜ್ಯದ 10 ಮಹಾನಗರ ಪಾಲಿಕೆ 10 ಮಹಾನಗರ ಪಾಲಿಕೆ ರಾಜ್ಯದ ತುಂಬೆಲ್ಲ ಇರ್ತಕ್ಕಂಥದ್ದು. ನಾನು ತಾವು ಅನುಮತಿ ಕೊಟ್ಟರೆ ಈ ಉತ್ತರವನ್ನು ತಡೆ ಹಿಡಿತೀನಿ. ಯಾಕಂದರೆ ಹಲವಾರು ಬೆಳವಣಿಗೆಗಳಾಗಿವೆ. ಆ ಬೆಳವಣಿಗೆಗಳನ್ನು ಸೇರಿಸಿಕೊಂಡು ಸಾಮಾನ್ಯ ಸಂಬಂಧಿಸಿರ್ತಕ್ಕಂಥ ಸಚಿವರು ಮತ್ತೊಂದು ರೀತಿಯೊಳಗೆ ಉತ್ತರವಾಗಿ ತಮಗೆ ಕೊಡೋ ಹಾಗೆ ನಾನು ವ್ಯವಸ್ಥೆ ಮಾಡ್ತೀನಿ.